ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲೇ ಹೇಗೆ ತುಪ್ಪ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಪೋರ್ಟ್ ಮಾಡ್ತಾಯಿರಿ. ಎಲ್ಲರ ಮನೇಲೂ ಹಾಲು ತರಿಸ್ತೀವಲ್ವಾ, ಅದನ್ನು ನಾವು ಕಾಸ್ತೀವಿ ಕೂಡ. ಅದನ್ನು ಸ್ವಲ್ಪ ತುಂಬ ಕೆಂಪಗಾಗೋವರೆಗೂ ಕಾಸಿಬಿಟ್ಟು ಇದು ಸಾಯಂಕಾಲದವರೆಗೂ ಬಿಟ್ಟರೆ ಈ ಥರ ದಪ್ಪವಾಗಿರೋ ಕೆನೆ ಸಿಗುತ್ತೆ. ಇದನ್ನು ನಾನು 15 ಡೇಸ್ವರೆಗೂ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೆ. ಈಗ ಇದರಲ್ಲಿ ಹೇಗೆ ತುಪ್ಪ ಮಾಡೋದು ಅಂತ ನೋಡ್ಕೊಂಬರೋಣ. ನಾವು ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಅದರಲ್ಲಿ ಇದನ್ನು ಕೆನೆನೆಲ್ಲ ಹಾಕಿಬಿಟ್ಟು ಫಸ್ಟು ಮಿಕ್ಸಿ ಮಾಡ್ಕೋಬೇಕು, ಅಥವಾ ಕೈಯಲ್ಲಾದರೂ ಇದನ್ನು ಬ್ಲೆಂಡ್ ಮಾಡ್ಕೋಬೋದು. ಆದರೆ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ಜಾರಲ್ಲಿ ಬ್ಲೆಂಡ್ ಮಾಡ್ತಿದ್ದೀನಿ. ಈಗ ಇದನ್ನು ಈ ಥರ ಫೈನಾಗಿ ಪೇಸ್ಟ್ ಆಗಿದೆ. ಇದನ್ನು ನಾವು ದೊಡ್ಡ ಪಾತ್ರೆ ತೊಗೊಂಡು ಅದರಲ್ಲಿ ಹಾಕಿಬಿಟ್ಟು ಅದಕ್ಕೆ ಆ ಜಾರ್ಗೆ 4 ಪಟ್ಟರಷ್ಟು ನೀರನ್ನು ಹಾಕಿಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಬೇಕು. ಕೆನೆಯೊಳಗೆ ಮಿಕ್ಸ್ ಮಾಡಬೇಕು. ಮತ್ತು ಸ್ವಲ್ಪ ಮೊಸರು ಹಾಕ್ಕೊಂಬಿಟ್ಟು ವಿಸ್ಕ್ ಅಥವಾ ಮಜ್ಜಿಗೆ ಕಡಿಯೋ ಒಂದು ಕೋಲಿದ್ದರೆ ಅದರಲ್ಲಿ ಇದನ್ನು ಚೆನ್ನಾಗಿ ತಿರುಗಿಸ್ಬೇಕು. 15 to 20 ಮಿನಿಟ್ಸ್ವರೆಗೂ ಈ ಥರ ಸ್ಟಿರ್ ಮಾಡ್ತಿರಬೇಕು. ಆವಾಗ ನಮಗೆ ಬೆಣ್ಣೆ ಮೇಲೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಮೇಲ್ಗಡೆ ಬೆಣ್ಣೆ ಬರ್ತಿದೆ ಅಂತ ಅಂದ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಇದನ್ನು ನಾವು ಕೈಯಲ್ಲಿ ತೆಗೆದುಬಿಟ್ಟು ಒಂದು ಬೌಲ್ ತೊಗೊಂಡು ಕ್ಲೀನಾಗಿರೋ ವಾಟರ್ ಹಾಕ್ಕೊಳ್ಬೇಕು. ಆ ಬೆಣ್ಣೆನ ಕ್ಲೀನಾಗಿ ತೆಗೆದುಬಿಟ್ಟು ಆ ಕ್ಲೀನಾಗಿರೋ ವಾಟರಲ್ಲಿ ಹಾಕಬೇಕು. ನಾವು ಒಂದೇ ಸಲ ಕೈಯಲ್ಲಿ ಈ ಥರ ಬೆಣ್ಣೆ ತೆಗಿಯೋಕ್ಕಾಗಿಲ್ಲ ಅಂದರೆ ಸ್ವಲ್ಪನೇ ತೆಗೆದುಬಿಟ್ಟು ಅದರೊಳಗೆ ಹಾಕಬೇಕು. ಅದರೊಳಗೆ ಹಾಕೋದ್ರಿಂದ ಅದರಲ್ಲಿರೋ ಹಾಲಿನಂಶ ಎಲ್ಲ ಆ ನೀರೊಳಗೆ ಬಿಟ್ಕೊಳ್ಳುತ್ತೆ, ನಮಗೆ ಕ್ಲೀನಾಗಿರೋ ಬೆಣ್ಣೆ ಸಿಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಹಾಲೆಲ್ಲ ರಿಮೂವ್ ಮಾಡಬೇಕು ಅಂತ ನಾನು ಕ್ಲೀನಾಗಿರೋ ವಾಟರಲ್ಲಿ ಹಾಕ್ತಿದ್ದೀನಿ. ನೋಡಿ, ನಾನು ಪೂರ್ತಿಯಾಗಿ ಕ್ಲೀನಾಗಿ ಮಜ್ಜಿಗೆಯಿಂದ ಈ ಬೆಣ್ಣೆನ ಪೂರ್ತಿಯಾಗಿ ತೆಗೆದೆ. ಆ ಮಜ್ಜಿಗೆನ ಕುಡಿಬೋದು ನಾವು. ಈಗ ಹಾಲಿನ ಅಂಶ ಎಲ್ಲ ಆ ಬೆಣ್ಣೆಯನ್ನು ನೋಡಿ ರಿಮೂವ್ ಆಗಿದೆ. ಈಗ ಇದನ್ನು ಒಂದು ಸಣ್ಣ ಪಾತ್ರೆಗೆ ತುಪ್ಪ ಕಾಸ್ಕೊಳ್ಳೋ ಪಾತ್ರೆಗೆ ಹಾಕ್ಕೊಳ್ಬೇಕು. ನೋಡಿ ಬೆಣ್ಣೆ ಎಷ್ಟು ಚೆನ್ನಾಗಿದೆ, ಹಾಲಿನ ಅಂಶ ಎಲ್ಲ ಬಿಟ್ಕೊಂಡಿದೆ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ತಿದ್ದೀನಿ. ಆ ಪಾತ್ರೆಯಲ್ಲಿ ಸ್ವಲ್ಪನೂ ನೀರಿರಬಾರ್ದು. ಈಗ ಇದನ್ನು ಕಾಸ್ಕೊಳ್ಳೋಣ. ಅದಕ್ಕಿಂತ ಕಾಸ್ತಾನೆ ಇವಾಗ ಒಂದು 4 ಕಾಳು ಮೆಂತೆ, 2 ಏಲಕ್ಕಿ ಮತ್ತು 2 ಲವಂಗ ತೊಗೊಂಡು ಪುಡಿ ಮಾಡ್ಕೋಬೇಕು. ಆ ಪುಡಿಯಾಗಿರೋ ಒಂದು ಮೆಂತೆ, ಲವಂಗ, ಏಲಕ್ಕಿ ಏನಿದೆ ಕಾಸಿರೋ ತುಪ್ಪದೊಳಗೆ ಹಾಕಬೇಕು. ಮತ್ತು ಒಂದು ಚಿಟಿಕೆ ಅರಿಶಿನ ಪುಡಿ, ಒಂದು ಚಿಟಿಕೆ ಉಪ್ಪು ಹಾಕಬೇಕು. ಮತ್ತು ಲಾಸ್ಟಿಗೆ ಒಂದು ವೀಳ್ಯದೆಲೆ ಸಿಗುತ್ತಲ್ಲ, ಅದನ್ನು ಅದರೊಳಗೆ ಹಾಕಿ ಸ್ಟವ್ ಆಫ್ ಮಾಡಬೇಕು. ಅದು ತಣ್ಣಗಾದ್ಮೇಲೆ ಫಿಲ್ಟರ್ ಮಾಡಿ ಒಂದು ಬಾಕ್ಸಿಗೆ ಹಾಕ್ತಿದ್ದೀನಿ. ನೋಡಿ ಚೆನ್ನಾಗಿರೋ ತುಪ್ಪ, ಫುಲ್ ಸೂಪರಾಗಿರೋ ಫ್ರಾಗ್ರೆನ್ಸ್ ಬರುತ್ತಿದೆ ಈ ಗೀಯಿಂದ. ಈಗ ತುಪ್ಪ ರೆಡಿ ಆಯಿತು. ನಾವು ಉಳಿದಿರೋ ತುಪ್ಪ ಪಾತ್ರೆಯಲ್ಲಿ ಏನಿದೆ ಅದರಲ್ಲಿ ಅನ್ನ ಮಿಕ್ಸ್ ಮಾಡಿಬಿಟ್ಟು ತಿನ್ಬೋದು. ಈ ಥರ ನಮ್ಮಮ್ಮ ಮಾಡಿಕೊಡೋರು ತುಂಬ ಟೇಸ್ಟಿಯಾಗಿರ್ತಿತ್ತು. ಈ ಪ್ರೋಸೆಸ್ನ ಫಾಲೋ ಮಾಡಿದ್ರೆ ಮನೆಯಲ್ಲೇ ಈಸಿಯಾಗಿ ತುಪ್ಪ ಮಾಡ್ಕೋಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.